ಕಾರಹಳ್ಳಿ ಕ್ಲಸ್ಟರಿಂದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಕಾರಹಳ್ಳಿ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಬೆಳಗಿನ ನಡೀತು. ಬೆಳಗ್ಗೆ 1 ಗಂಟೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಂದಿದ್ದರು. ಗ್ರಾಮದ ಎಲ್ಲ ಸದಸ್ಯರು ಹಾಜರಾಗಿದ್ದರು. ವಿವಿಧ ಶಾಲೆಗಳಿಂದ ಸುಮಾರು 4 ಶಾಲೆಗಳಿಂದ ಕೂಡ ಎಲ್ಲ ಮಕ್ಕಳು ಕೂಡ ಸಂಖ್ಯೆಯಲ್ಲಿ ಈ ಸಲ ಭಾಗವಹಿಸಿ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಏನು ಪ್ರತಿಭಾ ಕಾರಂಜಿ ಅನ್ನೋದು ತಮಗೆಲ್ಲ ತಿಳಿದಿರುವ ಹಾಗೆ ಮಕ್ಕಳಲ್ಲಿ ಅಡಗಿರುವಂಥ ಪ್ರತಿಭೆಗಳನ್ನು ಹೊರತೆಗೆಯುವಂಥ ಒಂದು ಉತ್ತಮವಾದ ವೇದಿಕೆ. ಹಿಂದೆ ಸರ್ಕಾರಿ ಶಾಲೆಗಳಲ್ಲಿ ಈ ಥರ ಯಾವುದೇ ಕಾರ್ಯಕ್ರಮ ಇರಲಿಲ್ಲ. ಈಗ ಒಂದು 8-10 ವರ್ಷಗಳಿಂದ ಈ ಕಡೆ ಪ್ರತಿಭಾ ಪುರಸ್ಕಾರ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಮೂಲಕ ಮಕ್ಕಳಲ್ಲಿ ಸುಪ್ತವಾಗಿ ಅಡಗಿರುವಂಥ ಪ್ರತಿಯೊಂದು ಮಗು ಕೂಡ ಯಾವುದೋ ಒಂದು ಪ್ರತಿಭೆ ಹೊಂದಿರುತ್ತೆ. ಆ ಪ್ರತಿಭೆಯನ್ನು ಹೊರತೆಗೆಯಬೇಕಾದ್ರೆ ಇಂಥ ಕಾರ್ಯಕ್ರಮಗಳು ಬೇಕೇ ಬೇಕು. ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರಿಂದ ಮಕ್ಕಳಿಗೆ ಅದೇ ಕಿವಿಮಾತು ಕೂಡ ಹೇಳಿದ್ದೀವಿ. ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಮುಖ್ಯ. ಬಹುಮಾನ ಬರೋದು ಬಿಡೋದು ಸೆಕೆಂಡ್ರಿ. ಮೊದಲು ಭಾಗವಹಿಸುವಂಥ ಆಸಕ್ತಿನ ತಾವೆಲ್ಲ ತೋರಬೇಕು. ಎಲ್ಲ ಕಾರ್ಯಕ್ರಮಗಳು ಕೂಡ ತಾವೆಲ್ಲ ಮುತುವರ್ಜಿಯಿಂದ ಭಾಗವಹಿಸಬೇಕು. ಬಹುಮಾನ ಬರಲಿ ಬಿಡಲಿ, ಬಹುಮಾನ ಬಂದವರು ಮುಂದಿನ ಹಂತಗಳಿಗೆ ಸಿದ್ಧತೆ ಮಾಡಿಕೊಳ್ಬೇಕು. ಇಲ್ಲದವ್ರು ಮತ್ತೆ ಪ್ರಯತ್ನ ಮಾಡಬೇಕು. ಈ ರೀತಿ ಪ್ರಯತ್ನಗಳು ಆಗ್ತಾನೆ ಇರಬೇಕು. ಇದೊಂದು ಉತ್ತಮವಾದ ಕಾರ್ಯಕ್ರಮ. ಈಗ ಕ್ಲಸ್ಟರ್ ಹಂತದಲ್ಲಿ ನಡೆದಿದೆ, ಮುಂದೆ ತಾಲೂಕು ಹಂತದಲ್ಲಿ ನಡೆಯುತ್ತೆ, ಮತ್ತೆ ರಾಜ್ಯ ಮಟ್ಟದವರೆಗೂ, ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದವರೆಗೂ ಈ ಒಂದು ಕಾರ್ಯಕ್ರಮ ಇದೆ. ಮಕ್ಕಳು ಈ ಒಂದು ಕಾರ್ಯಕ್ರಮದ ಮೂಲಕ ಭಾಗವಹಿಸುವ ಮೂಲಕ ತಮ್ಮಲ್ಲಿ ನಾಯಕತ್ವ ಗುಣಗಳನ್ನು ಮತ್ತು ಸ್ಪರ್ಧಾತ್ಮಕ ಗುಣಗಳನ್ನು ಕೂಡ ಬೆಳೆಸ್ಕೊಳ್ಳೋಕ್ಕೆ ಅನುಕೂಲವಾಗಿದೆ ಈ ವೇದಿಕೆ. ಹಿಂದೆ ನಾವೆಲ್ಲ ಓದ್ತಾ ಇದ್ದಾಗ ಸರ್ಕಾರಿ ಶಾಲೆಗಳಲ್ಲಿ ಹೋದ್ರೂ ಕೂಡ ನಮಗೆ ಇಂಥ ಅವಕಾಶಗಳಿರಲಿಲ್ಲ. ಈಗ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಬೇಕು ಅಂತೇಳಿ ಸರ್ಕಾರ ಹಲವಾರು ಯೋಜನೆಗಳನ್ನು ಮಾಡ್ಕೊಂಡು ಇದೆ. ಅದ್ರ ಜೊತೆ ಈ ಕ್ರೀಡಾಕೂಟಗಳಾಗ್ಬೋದು, ಮತ್ತೆ ಪ್ರತಿಭಾ ಕಾರಂಜಿ ಅಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ತಮ್ಮ ಪ್ರತಿಭೆಗಳನ್ನು ತೋರಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಈ ಕಾರ್ಯಕ್ರಮ ನಮ್ಮ ಕಾರಲ್ಲಿ ನಮಗೆ ನೂತನವಾಗಿ ಆಗಮಿಸಿರುವಂಥ ಮುಖ್ಯ ಶಿಕ್ಷಕರು, ಅವರ SDMC ಅಧ್ಯಕ್ಷರು, ನಮ್ಮ BRP, ನಮ್ಮ ಕ್ಲಸ್ಟರ್ನ CRPಗಳಾಗಿ ಕೆಲಸ ಮಾಡ್ತಾ ಇರುವಂಥ ಎಲ್ಲರೂ ಕೂಡ ಮುತುವರ್ಜಿಯಿಂದ ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾರೆ. ಮಾತನ್ನು ಉತ್ಸಾಹ ಜೈ ಕರ್ನಾಟಕ ಸರ್ಕಾರದ ಆದೇಶದಂತೆ ಪ್ರತಿಭಾ ಕಾರಂಜಿಯನ್ನು ಕ್ಲಸ್ಟರ್ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೆವು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ನಮ್ಮ ಗ್ರಾಮದ ಎಲ್ಲ ಸದಸ್ಯರುಗಳು ಹಾಗೂ ನಮ್ಮ SDMC ಅಧ್ಯಕ್ಷ ಆಗಿರ್ತಕ್ಕಂಥ ಚಂದ್ರಶೇಖರ್ ಅವರು ಮತ್ತು ನಮ್ಮ ಕ್ಲಸ್ಟರ್ನ CRPಗಳಾಗಿರ್ತಕ್ಕಂಥ ಮುನ್ರಾಜು ಸರ್ ಅವರು ಇವರೆಲ್ಲರೂ ಸಹ ಭಾಗವಹಿಸಿದ್ರು. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ನಾವು ಬರಮಾಡಿಕೊಂಡಿದ್ವಿ. ಅವರು ಕಾರಣದಿಂದ ಬೇರೆ ಕಾರ್ಯಕ್ರಮದಲ್ಲಿ ಹೋಗಿದ್ದು ಬರೋಕ್ಕಾಗಲಿಲ್ಲ. ಆದರೂ ಸಹ ನಾವು ಇವತ್ತು ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮನ್ವಯ ಶ್ರೀಯುತ ನಾರಾಯಣಸ್ವಾಮಿ ಸರ್ ಅವರು ಬಂದಿದ್ದರು. ಈ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನೆರವೇರಿದೆ ಮತ್ತು ಈ ಕಾರ್ಯಕ್ರಮ ನಮ್ಮ ಸರ್ಕಾರದ ಆದೇಶದಂತೆ ನಾವು ಈ ದಿವಸ ನಮ್ಮ ಶಾಲೆಯಲ್ಲಿ ತುಂಬ ಎಲ್ಲ ಶಾಲೆಗಳ ಮಕ್ಕಳನ್ನು ಇಲ್ಲಿ ಒಟ್ಟುಗೂಡಿಸಿಕೊಂಡು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಸಿಕೊಂಡಿದ್ದೀವಿ. ಧನ್ಯವಾದ.